ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಕ್ಷತಾ. ಇವತ್ತಿನ ಈ ವಿಡಿಯೋದಲ್ಲಿ ರೈತರ ಸಂಕಷ್ಟ ಮತ್ತು ನೋವು ಹಾಗೇನೆ ಈರುಳ್ಳಿ ದರ ಕೇಂದ್ರ ಸರ್ಕಾರ 24 ರೂಪಾಯಿಗೆ ನೇರವಾಗಿ ಗ್ರಾಹಕರಿಗೆ ಈರುಳ್ಳಿನ ಮಾರಾಟ ಮಾಡುತ್ತಿದೆ. ಇದರಿಂದ ಕರ್ನಾಟಕದ ಈರುಳ್ಳಿಯ ದರದ ಮೇಲೆ ಪರಿಣಾಮಗಳು ಯಾವ್ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ತಾರೀಕು 7 ಸೆಪ್ಟೆಂಬರ್ 2025 ಭಾನುವಾರ. ಕೇಂದ್ರ ಸರ್ಕಾರವು ಸೆಪ್ಟೆಂಬರ್ 4ರಿಂದ ದೆಹಲಿ, ಮುಂಬೈ, ಅಹಮದಾಬಾದ್ ಮುಂತಾದ ನಗರಗಳಲ್ಲಿ ಪ್ರತಿ ಕಿಲೋ 24ರಂತೆ ಮಾರಾಟ ಮಾಡುತ್ತಿದೆ. ಇದರಿಂದ ನಮ್ಮ ರೈತರಿಗೆ ಉಪಯೋಗನ ಅಥವಾ ಕಷ್ಟ ಆಗ್ತಿದೆಯೋ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವರಿಗೂ ಈ ಮಾಹಿತಿ ಬಗ್ಗೆ ತಿಳ್ಕೊಳ್ಳಿ. ಇವಾಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜಾಗದಲ್ಲಿ ಈರುಳ್ಳಿ ಇದೆ, ಅಂದ್ರೆ ಜಾಸ್ತಿನೇ ಈರುಳ್ಳಿನ ಬೆಳೆದಿದ್ದೀವಿ. ಚಿತ್ರದುರ್ಗ, ಚಳ್ಳಕೆರೆ, ರಾಯದುರ್ಗ, ವಿಜಯನಗರ, ಬಳ್ಳಾರಿ, ಬಾಗಲಕೋಟೆ, ವಿಜಯಪುರ, ಆಂಧ್ರದ ಕರ್ನೂಲ್, ಹೊಸಪೇಟೆ, ಹಿರಿಯೂರು, ದಾವಣಗೆರೆ ಮುಂತಾದ ನಗರಗಳಲ್ಲಿ ಈರುಳ್ಳಿ ಬೆಳೀತಾ ಇದ್ದೀವಿ. ಇವಾಗ ನಮ್ಮಲ್ಲಿ ಸ್ಟಾಕು ಕೂಡ ಹೆಚ್ಚಿದೆ, ಅದ್ರ ಜೊತೆಗೆ ಮಳೆ ಕೂಡ ಜಾಸ್ತಿ ಬರ್ತಾ ಇದೆ. ಕಳೆದ ವರ್ಷ 2024 ಸೆಪ್ಟೆಂಬರ್ನಲ್ಲಿ 1 ಕೆಜಿ ಈರುಳ್ಳಿಗೆ 60ರಿಂದ 65 ರೂಪಾಯಿ ರೇಟ್ ಇತ್ತು. ಆ ಸಮಯದಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಕಿಲೋ 35 ರೂಪಾಯಿಯಂತೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿತು. ಇದರಿಂದ ಈರುಳ್ಳಿ ದರ 5 ರೂಪಾಯಿ ಡೌನ್ ಆಯ್ತು, ಅಂದ್ರೆ 65 ಇದ್ದಿದ್ದು 60 ರೂಪಾಯಿಗೆ ಬಂತು. ಆದ್ರೆ ಈ ಸರ್ತಿ ರೇಟು ನಮ್ಮ ಕರ್ನಾಟಕದ ಈರುಳ್ಳಿಗೆ 1 ಕೆಜಿಗೆ ಇವಾಗ ಬರೇ 15 ರೂಪಾಯಿ ಮಾತ್ರನೇ ಇರೋದು. ಇದರಿಂದ ನಷ್ಟ ಆಗೋದು ಯಾರಿಗೆ? ಹೋದ ವರ್ಷ ಕೇಂದ್ರ ಸರ್ಕಾರ ಗ್ರಾಹಕರಿಗೆ ಸಪೋರ್ಟ್ ಮಾಡ್ತು, ಆದ್ರೆ ಈ ವರ್ಷ ಕೂಡ ಕೇಂದ್ರ ಸರ್ಕಾರ ಗ್ರಾಹಕರಿಗೆ ಸಪೋರ್ಟ್ ಮಾಡ್ತಾ ಇದೆ. ರೈತ ಕಷ್ಟಪಟ್ಟು ಈರುಳ್ಳಿ ಬೆಳೆದು ಅದನ್ನ ಚೀಲಕ್ಕೆ ತುಂಬಿ ಮತ್ತೆ ಅದನ್ನ ಲೋಡ್ ಮಾಡಿಸಿ ಲೇಬರ್ಗೆ ಚಾರ್ಜ್ ಕೊಟ್ಟು ಅಲ್ಲಿ ಕಿತ್ತವ್ರಿಗೆ ಚಾರ್ಜ್ ಕೊಟ್ಟು ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಕೊಟ್ಟು ಅದನ್ನ ಮಾರುಕಟ್ಟೆಗೆ ತಂದು ಮಾರುವಾಗ ರೈತನಿಗೆ ಸಿಗೋದು ಕೇವಲ 15 ರೂಪಾಯಿ ಟಾಪ್ ಮಾಲ್ಗೆ. ಕೆಲವೊಂದು ಚೀಲ 50-100 ರೂಪಾಯಿಗೂ ಮಾರಾಟ ಆಗ್ತಾ ಇದೆ. ಇದರಿಂದಾಗಿ ನಮ್ಮ ಕರ್ನಾಟಕದ ರೈತರಿಗೆ ತುಂಬಾನೇ ನೋವಾಗಿದೆ, ತುಂಬಾನೇ ಕಷ್ಟ ಆಗ್ತಾ ಇದೆ. ಅನೇಕ ರೈತರು ತಮ್ಮ ಈರುಳ್ಳಿನ ಅವರ ಹೊಲದಲ್ಲೇ ಹಾಗೇನೆ ಬಿಟ್ಬಿಟ್ಟಿದ್ದಾರೆ, ಅದನ್ನ ಕೀಳ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ವ್ಯಾಪಾರ ಆಗುವ ರೇಟಿಗಿಂತ ಅಲ್ಲಿ ಆಗುವ ಖರ್ಚೆ ಹೆಚ್ಚಾಗಿದೆ. ಇವಾಗ ಸರ್ಕಾರ ಕೈಗೊಂಡಿರುವ ಈ ಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಈರುಳ್ಳಿ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.